ಸಂವಿಧಾನ ದಿನ ಆಚರಣೆಗೆ ಮಾತ್ರ ಸೀಮಿತವಾಗಿದೆ. ಪಠ್ಯ ಪುಸ್ತಕದ ಮೂಲಕ, ಕೃತಿಯ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ತಿಳಿಸಿದ್ದಾರೆ. ಅವರು ಬುಧವಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾಗವಾಡದ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಸಂವಿಧಾನ ರಚನೆಯಿಂದ ಸಮಾನತೆ, ನ್ಯಾಯ ಒದಗಿಸುವ ಜೊತೆಗೆ ಅಬಲ್ಲರಿಗೆ ಹಾಗೂ ಅಸಹಾಯಕರಿಗೆ ಮೇಲೆ ಬರುವಂತಹ ಶಕ್ತಿ ಕೂಡ ಸಂವಿಧಾನ ನೀಡಿದೆ ಅಂತ ಹೇಳಿದರು. ಇನ್ನು DSS ಜಿಲ್ಲಾಧ್ಯಕ್ಷ ಸಂಜಯ್ ತಳವಾರ್ಕರ್ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲರ ಜೊತೆಗೆ ಸಮಾನತೆಯ ಮೂಲಕ ಮತದಾನದ ಹಕ್ಕನ್ನು ಸಂವಿಧಾನದ ಮೂಲಕ ಪರಿಚಯಿಸಿದ್ರು. 70 ವರ್ಷದ ಹಿಂದೆ 7 ಜನ ಮತದಾನ ಅಧಿಕಾರವನ್ನು ಹೊಂದಿದ್ರು ಅಂತ ಹೇಳಿದರು. ಇನ್ನು ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯರಾದ SP ತಳವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೊಫೆಸರ್ ಯಲ್ಲಾಲಿಂಗ್ ಪೂಜಾರಿ, ಪ್ರೊಫೆಸರ್ ಡಾಕ್ಟರ್ K ಆಂಜನೇಯ ಸಂವಿಧಾನದ ಮೂಲ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ PSI ರಾಘವೇಂದ್ರ ಕೋತಾ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ KK ಗಾವಡೆ, ಸಮಾಜ ಕಲ್ಯಾಣಾಧಿಕಾರಿ ಸದಾಶಿವ್ ಮಾಂಗ್ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು, ಮಹಾವಿದ್ಯಾಲಯದ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂವಿಧಾನವನ್ನ ಇವತ್ತು ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಿಕೊಂಡು ಅದನ್ನ ಓದ್ತಾ ಅದನ್ನ ಕೃತಿಯಲ್ಲಿ ಕೆಲಸದಲ್ಲಿ ಅದನ್ನ ಅಳವಡಿಸಿಕೊಂಡು ಬಂದ ಸಾರ್ಥಕತೆ ಬೇಕಾಗ್ತಕ್ಕಂಥದ್ದು. ಈ ಸಂವಿಧಾನವನ್ನ ಯಾಕೆ ರಚನೆ ಮಾಡಿದರು? ಈ ಹಿಂದೆ ಆಗಿರ್ತಕ್ಕಂತಹ ಸಮಸ್ಯೆಗಳು, ತಪ್ಪುಗಳು, ತೊಂದರೆಗಳು ಏನಾಗಿದ್ದವೋ ಅವೆಲ್ಲವನ್ನ ಪರಿಹರಿಸಿಕೊಂಡು ಎಲ್ಲರಿಗೂ ಸಮಾನತೆ, ಸಾಮಾಜಿಕ ನ್ಯಾಯ ಅದು ಸಿಗಲಿ ಅಂತೇಳಿ ಮಾಡಿರ್ತಕ್ಕಂತಹ ಒಂದು ಪುಸ್ತಕ ಅನ್ನೋದಕ್ಕಿಂತಲೂ ನಮ್ಮ ಜೀವನವನ್ನ ಯಾವ ರೀತಿಯಾಗಿ ನಡೆಸಬೇಕು ಅಂತ ಹೇಳೋದೇ ಸಂವಿಧಾನ. ಇದರಲ್ಲಿ ಸರಿ ಮಾಡಲಿಕ್ಕೆ ಪ್ರೋತ್ಸಾಹನೂ ಇದೆ, ತಪ್ಪು ಮಾಡಿದಕ್ಕೆ ಶಿಕ್ಷೆನೂ ಇದೆ. ಹಾಗಾಗಿ ತಪ್ಪು ಮಾಡಬಾರ್ದು ಅನ್ನೋದಕ್ಕನ್ನ ಏನಿರ್ತದ ನಾವು ಅದನ್ನು ಓದಬೇಕು, ತಿಳ್ಕೋಬೇಕು, ಅಳವಡಿಸಿಕೊಡ್ಬೇಕು. ಸಂವಿಧಾನ ಅಂದ್ರ ನನ್ನ ಪ್ರಕಾರ